ಗುರುಜಿ, ಈಗ ಸಂಸ್ಕಾರಗಳ ವಿಭಾಗದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀರಾ? ಸಂಸ್ಕಾರದಲ್ಲಿ ಇವತ್ತಿನ ದಿವಸ ಬಹಳ ವೈಶಿಷ್ಟ್ಯವಾಗಿರ್ತಕ್ಕಂಥ ಧರ್ಮ ಸಂಸ್ಕಾರ. ಧರ್ಮ ಸಂಸ್ಕಾರ ಅಂದ್ರೇನು? ಪ್ರತಿಯೊಬ್ಬರು ನಾರಿಯ ಪ್ರಥಮ ಧರ್ಮ ಅಂತ ಆದಿಶಂಕರಾಚಾರ್ಯರು ಸನಾತನ ಧರ್ಮದ ಮೌಲ್ಯದಲ್ಲಿ ಹೆಂಗಸರಿಗೆ ಹೇಗಿರಬೇಕು ಅಂತ ಹೇಳ್ಕೊಟ್ರು. ಆ ರೀತಿ ಇದ್ದರೆ ಬಹಳ ಉತ್ತಮೋತ್ತಮ. ಯಾಕೆ ಅಂದರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿದ ತಕ್ಷಣ ರಂಗೋಲಿಗಳನ್ನು ಹಾಕಬೇಕು. ತದನಂತರವೇ ದೇವರ ಮನೆ ದೀಪವನ್ನು ಹಚ್ಚಬೇಕು. ತದನಂತರವೇ ಅಡುಗೆ ಮನೆಗೆ ಹೋಗಬೇಕು. ಅಡುಗೆ ಮನೆಗೆ ಪ್ರವೇಶವಾದ ನಂತರ ಯಾವ ಕಾಲಕ್ಕೂ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಂತ್ರಗಳನ್ನು ಹೇಳ್ಕೊಂಡೇ ಅಡುಗೆ ಮಾಡಬೇಕು. ಇದನ್ನೆಲ್ಲ ಸಂದಿಗ್ಧವಾಗಿ ನಮಸ್ಕಾರ ಮಾಡ್ಕೊತಾ ಬರಬೇಕು. ಈ ಜೀವನ ಹೀಗೆ ನಡ್ಕೊಂಡು ಬರಬೇಕು ಅಂತ ಒಂದು ಕ್ರಮ ಯಾಕಿಟ್ರು? ನಾರಿಯ ಪ್ರಥಮ ಧರ್ಮ ಅಂತಲೇ ಮಾಡಿಟ್ರು. ಈ ನಾರಿಯ ಪ್ರಥಮ ಧರ್ಮದಲ್ಲಿ ಅಕ್ಕಿ ಹಿಟ್ಟು ತಗೋಬೇಕು. ಬೆಳಗ್ಗೆ ಎದ್ದು ಸ್ನಾನ ಪೂಜೆ ಪುನಸ್ಕಾರಕ್ಕೆ ಮೊದಲು ನಾವು ವಿಶೇಷವಾಗಿ ಕಾಲು ಕೈಗಳನ್ನು ತೊಳ್ಕೋಬೇಕು. ಅಂದರೆ ಹಿಮ್ಮಡಿಯನ್ನು ಕಾಲು ಕೈಗಳನ್ನು ತೊಳ್ಕೋಬೇಕು. ತದನಂತರ ಹೊರಭಾಗದಲ್ಲಿ ಹೋಗಿ ನೀರನ್ನು ಹಾಕಬೇಕು. ಇದು ಸ್ನಾನಕ್ಕೆ ಮೊದಲು ನೀರನ್ನು ಹಾಕಿ ಒಳಭಾಗಕ್ಕೆ ಬಂದುಬಿಡಬೇಕು. ರಂಗೋಲಿ ಹಾಕಬಾರ್ದು. ಒಳಭಾಗಕ್ಕೆ ಬಂದು ಸ್ನಾನವನ್ನು ಮಾಡಿದ ನಂತರ ಹೊರಕ್ಕೆ ಹೋಗಿ ನಾವುಗಳು ರಂಗೋಲಿಯನ್ನು ಹಾಕಬೇಕು. ಯಾಕೆ ರಂಗೋಲಿಯನ್ನು ತದನಂತರ ಸ್ನಾನದ ನಂತರ ಹಾಕಬೇಕು? ಸ್ನಾನಕ್ಕೆ ಮೊದಲು ಯಾಕೆ ಹಾಕಬಾರ್ದು? ಲಕ್ಷ್ಮಿ ಆ ಮನೆ ಸಮಯದಲ್ಲಿ ಒಳಭಾಗದಲ್ಲಿ ಬರೋ ಸಮಯ. ಅವಳು ಬಂದು ನಮ್ಮ ದಾರಿದ್ರ್ಯವನ್ನೆಲ್ಲ ತಗೊಂಡು ಹೋಗ್ತಾಳೆ. ಆಗ ಮನೆಯಲ್ಲಿರ್ತಕ್ಕಂಥ ಗೃಹಿಣಿ ಈ ರೀತಿಯಾದ ದೋಷಗಳಿದ್ದರೆ ತಾನು ಸ್ನಾನಕ್ಕೆ ಮೊದಲಿದ್ದಾಗ ಶನಿ ಅಂಶ ಅಂದರೆ ಅವಳು ಕೈಕಾಲು ಮಾತ್ರ ತೊಳ್ಕೋಬೇಕು ಶುಭ್ರವಾಗಿ. ತದನಂತರ ಹೊರಭಾಗದಲ್ಲಿ ನೀರು ಹಾಕಿ ಒಳಭಾಗದಲ್ಲಿ ಬರಬೇಕು ಶುಚಿರ್ಭೂತವಾಗಿ. ಸ್ನಾನದ ನಂತರ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಬೇಕು. ಯಾಕೆ ಅಂದರೆ ಮೊದಲನೇ ಧರ್ಮ ಅಂದರೆ ನಮಗೆ ಕಣ್ಣಿಗೆ ಕಾಣದೆ ಹೋಗಲಿ, ನಮ್ಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇರಲಿ, ಕ್ರಿಮಿ ಕೀಟಗಳು ಅಲ್ಲಿ ಇರುತ್ತವೆ. ಅಂದರೆ ವೈರಸ್, ಆ ವೈರಸ್ ಆಗಿರ್ತಕ್ಕಂಥ ಕ್ರಿಮಿಕೀಟಗಳು ಜೀವಜಂತುಗಳು, ಎಲ್ಲ ಜೀವಜಂತುಗಳು ಪರಮಾತ್ಮ ಕೃಪಾ ಕಟಾಕ್ಷ. ಅಕ್ಕಿ ಹಿಟ್ಟಲ್ಲಿ ಹಾಕಿದಾಗ ಆ ಅಕ್ಕಿ ಹಿಟ್ಟನ್ನು ತಿನ್ನಕ್ಕೆ ಆ ಕ್ರಿಮಿಕೀಟಗಳು ಬರುತ್ತವೆ. ತಿಂದಾಗ ನಾರಿಯ ಪ್ರಥಮ ಧರ್ಮ ಗೊತ್ತಿಲ್ಲದೇನೆ ಒಂದು ಅನ್ನದಾನವನ್ನು ಮೊದಲನೇ ಧರ್ಮವನ್ನು ಮಾಡ್ತಾಳೆ. ತದನಂತರ ಒಳಭಾಗದಲ್ಲಿ ಬರ್ತಾಳೆ. ಒಳಭಾಗದಲ್ಲಿ ಬಂದ ತಕ್ಷಣ ಲಕ್ಷ್ಮಿ ಹೊರಗಡೆ ಹೋಗ್ತಾಳಂತೆ. ನಮ್ಮ ದಾರಿದ್ರ್ಯವನ್ನೆಲ್ಲ ಪರಿನಾಶ ಮಾಡಿ ಪರಿಪೂರ್ಣವಾಗಿ ಹೊರಭಾಗದಲ್ಲಿ ಹೋಗ್ತಾಳೆ. ಹೋದ ನಂತರ ಇವಳು ಒಳಗೆ ಬಂದು ದೇವರ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚತಕ್ಕಂಥ ವಿಧಾನ. ಹಬ್ಬದ ದಿವಸ ಮಾತ್ರ. ಪ್ರತಿದಿನ ತುಪ್ಪದ ದೀಪ ಹಚ್ಚಿದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಶ್ರೇಯಸ್ಸಿರಲ್ಲ. ಖಂಡಿತವಾಗ್ಲೂ ಪ್ರತಿದಿನ ತುಪ್ಪದ ದೀಪ ಹಚ್ಚಿದರೆ ಖರ್ಚು ಜಾಸ್ತಿ, ವ್ಯಯ ಜಾಸ್ತಿ. ತುಪ್ಪ ಅಂದರೆ ಮಧು. ಎಷ್ಟು ಮಧುವನ್ನು ಅಂದರೆ ಜೇನುತುಪ್ಪವನ್ನು ಆಗಲಿ ತುಪ್ಪವನ್ನಾಗಲಿ ಈ ರೀತಿಯಾಗಿ ಗೋವಿಂದ ಬಂದಿರತಕ್ಕಂಥದ್ದು ಯಾವುದೇ ಆಗಲಿ ನಾವು ಹೆಚ್ಚು ಬಳಸಿದಾಗ ಅದು ವಿಶೇಷವಾಗಿ ಖರ್ಚನ್ನು ಬಾಪ್ತಿಯನ್ನು ಕೊಡುತ್ತೆ. ಎಷ್ಟು ಶೇಖರಿಸ್ತೀವಿ ಅಷ್ಟು ಒಳ್ಳೆಯದು. ಅದಕ್ಕೆ ಸಾಯಂಕಾಲದೊತ್ತು ಕೂಡ ಮೊಸರನ್ನು ಯಾರ ಮನೆಗಾದ್ರೂ ಕೇಳ್ಕೊಂಡು ಹೋದರೆ ಕೊಡಬಾರ್ದು. ನಮ್ಮ ಲಕ್ಷ್ಮಿ ಹೊಟ್ಟೋಗ್ತಾಳೆ ಅಂತ. ಲಕ್ಷ್ಮಿ ಅದರೊಳಗೆ ವಾಸವಾಗಿರ್ತಾಳೆ. ಆ ತುಪ್ಪವನ್ನು ಯಾಕೆ ಅಂದರೆ ಜಾಸ್ತಿ ಸುಡಬಾರ್ದು. ಹಬ್ಬದ ದಿವಸ ವಿಶೇಷವಾಗಿ ತುಪ್ಪದ ಬತ್ತಿಯನ್ನು ತುಪ್ಪದ ದೀಪವನ್ನು ಹಚ್ಚಬೇಕು. ಬೇರೆ ದಿವಸಗಳಲ್ಲಿ ಎಳ್ಳೆಣ್ಣೆ ಹಚ್ಚಿ ಭಾಳ ಸಂತೋಷ. ಇಲ್ಲ 5 ಎಣ್ಣೆಗಳ ಮಿಶ್ರಣ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ದೀಪವನ್ನು ಹಚ್ಚಬೇಕು. ಆ ದೀಪವನ್ನು ಹಚ್ಚಿದ ನಂತರವೇ ಸ್ಟೌವನ್ನು ಒಲೆ ಉರಿ ಹಚ್ಚಬೇಕು. ಅಲ್ಲಿವರೆಗೂ ಯಾವ ಕಾಲಕ್ಕೂ ಗೃಹಿಣಿಗೆ ಗೃಹ ಸಂಭೂತಂ ಅಂದರೆ ಅವಳು ಅಗ್ನಿ ಸ್ವರೂಪ. ತ್ರಯಗ್ನಿ ಸಂಭೂತಂ ಸರ್ವದೋಷ ಪ್ರಾಯಶ್ಚಿತ್ತಂ. 3 ಅಗ್ನಿ ಯಾವುದು? ಸೂರ್ಯ, ಮನೆ ಒಲೆ ಉರಿ, ಮನೆ ಗೃಹಿಣಿ. ಈ 3 ಅಗ್ನಿ ಆಗಿರೋದ್ರಿಂದ ಅವಳ ಅಗ್ನಿ ತ್ರಿಯಗ್ನಿ ಅಂದರೆ 3ನೇ ಅಗ್ನಿ ಉರಿಸಬೇಕಾದ್ದು ದೇವರ ದೀಪವ ನಂತರನೇ ಹೊಳ್ಳೆ ಹೋಗಿ ಆ ದೀಪವನ್ನು ಪ್ರಜ್ವಲಸ್ವಾಗಿ ಪ್ರತ್ಯೇಕವಾಗಿ ಆ ದೀಪವನ್ನು ಹಚ್ಚಬೇಕು. ದೀಪವನ್ನು ಹಚ್ಚಿದ ತಕ್ಷಣಕ್ಕೆ ಭಾಳ ಸಂತೋಷವಾಗುತ್ತೆ. ಆ ದೀಪವನ್ನು ಹಚ್ಚಿ ಮೊದಲನೇದಾಗಿ ಏನು ಮಾಡಬೇಕು? ಬೆಡ್ ಕಾಫಿ ಕೊಡೋದಲ್ಲ ಗಂಡನಿಗೆ. ನೀವುಗಳೆಲ್ಲ ಮಾಡಬೇಕಾದ್ದು ಏನು ಅಂದರೆ ಮೊದಲನೇದಾಗ ಅನ್ನ ಇಡಬೇಕು, ಹಾಲನ್ನು ಇಡಬಾರ್ದು. ಜ್ಞಾಪಕ ಇರಲಿ. ಯಾರಾದರೂ ಗಂಡ ಕೇಳೋದು ಅಥವಾ ಮಕ್ಕಳು ಕೇಳೋದು, ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಾಫಿ, ಹಲ್ಲುಜ್ಜಿಲ್ಲ, ಸ್ನಾನ ಮಾಡಿಲ್ಲ, ಪೂಜೆ ಎಲ್ಲ ಪುನಸ್ಕಾರ ಎಲ್ಲ, ಎದ್ದ ತಕ್ಷಣ ಪೇಪರ್ ಓದ್ಕೊಂಡು ಕಾಫಿ ಕುಡಿಯೋದ? ಏನು ದರಿದ್ರ ಬುದ್ಧಿಯೋ ರಾಮ. ಇನ್ನು ಮೇಲಾದರೂ ಈ ವರ್ಷದಿಂದ ಅದನ್ನೆಲ್ಲ ಬಿಟ್ಟು ಬಿಸಾಕಿ ಒಳಗ ಭಾಗದಲ್ಲಿ ಏನಾದರೂ ಶೌಚಾಲಯಕ್ಕೆ ಹೋದರೆ ಸ್ನಾನ ಮುಗಿಸಿ ಹೊರಗಡೆ ಬಂದು ಮಿಕ್ಕಿ ಕಾರ್ಯಗಳು. ಅರ್ಥ ಆಯ್ತಾ? ಅಲ್ಲಿವರೆಗೂ ಕಾಫಿ ಗೀಫಿ ಅಂದರೆ ಅಷ್ಟೇ. ಯಾವ ಕಾಲಕ್ಕೂ ಗೃಹಿಣಿ ಗೃಹ ಮುಚ್ಚತೆ ಅಂತ ಕರಿತೀವಿ. ಗೃಹ ಮುಚ್ಚತೆ ಅಂದರೆ ಎಷ್ಟು ಚೆನ್ನಾಗಿ ಅವಳು ಪೂಜೆ ಮಾಡ್ತಾಳೋ ಅಷ್ಟು ಚೆನ್ನಾಗಿ ಅಡಿಗೆ ಅಭಿವೃದ್ಧಿ ಆಗುತ್ತೆ. ಅಡಿಗೆ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೋ ಮನೆ ಸಂಸಾರ ಕುಲ ಉದ್ಭವ ಆಗುತ್ತೆ. ಇದಕ್ಕೆ ಒಂದು ಶ್ಲೋಕವೇ ಇದೆ. ಪತಿಂ ಮನೋರಮಂ ದೇವಿಂ ಮನೋವೃತ್ಯ ಅನುಸಾರಿಣಿಂ ತಾರಣಂ ದೇವಿಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವಂ. ನಿಮ್ಮ ಕುಲ ಉದ್ಭವ ಆಗಕ್ಕೆ ಧರ್ಮ ಸಂಸ್ಕಾರದಲ್ಲಿರ್ತಕ್ಕಂಥವಳು ದುರ್ಗ ಸಂಹಾಸರ. ಆ ಸಂಸಾರವನ್ನೆಲ್ಲ ದುರ್ಗಾ ನೋಡ್ಕೊತಾಳೆ. ಇವಳೇ ಸ್ವಯಂ ದುರ್ಗ ಸ್ವರೂಪದಲ್ಲಿ. ಸೀರೆನ ಉಟ್ಕೋಬೇಕು. ರಾತ್ರಿ ಹಾಕ್ಕೊಂಡಿರೋ ನೈಟಿಲಿ ಎದ್ದ ತಕ್ಷಣ ಸ್ನಾನ ಮಾಡಿ ಅದೇ ನೈಟಿ ಹಾಕ್ಕೊಂಡು ದರಿದ್ರ ಹೋಗಿ ಅಡುಗೆ ಮಾಡೋದು. ಏನು ಕರ್ಮಗಳು! ಇದನ್ನೆಲ್ಲ ಬಿಡಬೇಕು ಅಂತಾನೆ ಆ ಕಾಲದಲ್ಲಿರ್ತಕ್ಕಂಥ ವಿಚಾರಗಳು. ಅರ್ಥ ಆಯ್ತಾ? ಹೋಗಿ ಆ ಸ್ನಾನ ಪೂಜೆ ಪುನಸ್ಕಾರದ ನಂತರ ಶುಚಿರ್ಭೂತವಾದ ಸೌಖ್ಯವಾಗಿ ಇರ್ತಕ್ಕಂಥ ಬಟ್ಟೆಗಳನ್ನು ಹಾಕ್ಕೊಂಡು ಆ ಅಡಿಗೆ ಮನೆಯಲ್ಲಿ ಅನ್ನ ಪಾತ್ರೆಯನ್ನು ಇಡಬೇಕು. ಪರಮಾನ್ನ ನೈವೇದ್ಯ.
ಈ ಅನ್ನದ ಪಾತ್ರೆಯನ್ನು ಇಟ್ಟಾಗ ಅನ್ನ ಮಾಡಿದ ನಂತರ ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕಿ ಹೊರಭಾಗದಲ್ಲಿ ತಂದು ಅದನ್ನು ದೇವರ ಮನೆಯಲ್ಲಿ ತಾನಾಗೆ ಇಳಿಸ್ಬಿಟ್ಟು ಅದನ್ನು ನೈವೇದ್ಯ ಮಾಡಬೇಕು. ಯಾತಕ್ಕೆ ಅಂದರೆ ಪರಮಾನ ನೈವೇದ್ಯಕ್ಕಿಂತ ದೊಡ್ಡ ನೈವೇದ್ಯ ಇಲ್ಲ. ನೀವು ಸಾಧಾರಣವಾಗಿ ಹಾಲಿಡ್ಲ, ಹಣ್ಣಿಡ್ಲ, ಹಂಪಲಿಡ್ಲ ಎಲ್ಲದಕ್ಕಿಂತ ಶ್ರೇಷ್ಠವಾದ ನೈವೇದ್ಯ ಅನ್ನ ನೈವೇದ್ಯ. ಆ ಅನ್ನ ನೈವೇದ್ಯ ಇಟ್ಟರೆ 1 ಸ್ಪೂನ್ ತುಪ್ಪ ಹಾಕಿ 1 ಚಿಟಿಕೆ ಸಕ್ಕರೆ ಹಾಕಿ ದೇವ್ರ ಮನೆ ಇಟ್ಟರೆ ಸಾಕು. ಆ ಪಾತ್ರೆ ಸಮೇತನೇ ದಿನ ಊಟ ಮಾಡ್ತೀರಾ, ದಿನ ಊಟ ಮಾಡೋ ಪ್ರಸಾದ ದೇವ್ರಿಗೆ ನೈವೇದ್ಯ ಆದಂಗೆ ಆಯ್ತಾ, ಪ್ರಸಾದ ಅಂತ ಸ್ವೀಕರಣೆ ಮಾಡ್ದಂಗೆ ಆಯ್ತಾ. ಅದಕ್ಕಿಂತ ಮಹಾ ನೈವೇದ್ಯ ಇಲ್ಲ. ಅದಾದ ಮೇಲೆ ಹಾಲನ್ನಿಟ್ಟು, ಹಾಲು ಕ್ಷೀರ ಸಮುದ್ರ ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಯಾಂ ದಾಸೀಭೂತ ಸಮಸ್ತ ದೇವ ವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂದ ಕಟಾಕ್ಷ ಲಗ್ಭವತೆ ತ್ವಾಂ ತ್ರೈಲೋಕ್ಯಂ ಸುರುಚಿಂ ಅಂತ ಹೇಳಿದಾಗ ಆ ಸುರುಚಿಥಿಂ ಅಂದರೆ ಯಾರು? ಸಾಕ್ಷಾತ್ ಶ್ರೀಮನ್ನಾರಾಯಣ ಮಲಗಿರೋ ಸಮಯದಲ್ಲಿ ಲಕ್ಷ್ಮಿ. ಅದಕ್ಕೆ ತದನಂತರವೇ ಆ ಲಕ್ಷ್ಮಿಯ ಹಾಲನ್ನು ಇಡಬೇಕು. ಮೊದಲು ದುರ್ಗಾ, ತದನಂತರ ಲಕ್ಷ್ಮಿ. ಆ ಲಕ್ಷ್ಮಿ ಹಾಲನ್ನಿಟ್ಟು ಆ ಹಾಲಿಗೆ ವಿಶೇಷವಾಗಿ ಸ್ವಲ್ಪ ಮಟ್ಟಿಗೆ ಸಕ್ಕರೆ ಹಾಕಿ 1 ಸ್ಪೂನ್ ಜೇನುತುಪ್ಪ ಹಾಕಿ ಅದನ್ನು ದೇವರ ಮೇಲೆ ಇಡಬೇಕು. ಆಗ ದುರ್ಗಾ ಲಕ್ಷ್ಮಿ ಸ್ವರೂಪದಲ್ಲಿ ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಕೂತ್ಕೊಂಡ್ರೆ ಮನೆ ಅಗ್ನಿಜ್ವಾಲೆ ಪ್ರಜ್ವಲಿಸುತ್ತೆ. ಮೊದಲನೇ ನಾರಿ ಧರ್ಮ ಪೂರ್ಣವಾಗುತ್ತೆ. ಎಷ್ಟು ಚೆನ್ನಾಗಿದೆ ಕಾನ್ಸೆಪ್ಟ್. ಅದಕ್ಕೋಸ್ಕರ ಆ ದೈವತತ್ವವಾಗಿ ಆದಿಶಂಕರಾಚಾರ್ಯರು ಮೊದಲಿಂದ ಹೇಳ್ಕೊಂಬಂದಿರೋ ಸತ್ವ ಮಹಾರಾಜರಾಗಿರ್ತಕ್ಕಂಥ ಉಮ್ಮಡಿ ಕೃಷ್ಣರಾಜ ಒಡೆಯೇಂದ್ರ ವಂಶಸ್ಥರಲ್ಲಿ ನಾವು ಬರೆದಿರ್ತಕ್ಕಂಥ ಲೇಖನ ಇವತ್ತೂ ಬರೆದಿದೆ. ಏನಂತ? ವಿಕ್ರಮಾದಿತ್ಯನಿಗೆ ಬೋಧನೆ ಮಾಡಿದ್ರು, ತದನಂತರ ವಿಶೇಷವಾಗಿರ್ತಕ್ಕಂಥ ಔಧುಂಬ್ರ ವೃಕ್ಷ ಅಶೋಕ ಚಕ್ರವರ್ತಿಗೆ ಬೋಧನೆ ಮಾಡಿದ್ರು, ತದನಂತರ ಆ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಚಕ್ಷಸ್ಸನ್ನು ಹೊಂದಿರತಕ್ಕಂಥ ರಾಜಋಷಿ ವಿಶ್ವಾಮಿತ್ರರು ಮಹಾರಾಜರಾಗಿದ್ದಾಗ ಅದೇ ವಸಿಷ್ಠರು ಬೋಧನೆ ಮಾಡಿದ್ರು ಈ ಶಂಕರಾಚಾರ್ಯ ತತ್ವನ. ಇದನ್ನೆಲ್ಲ ಹೇಳ್ಕೊಂಡು ಆ ಗೃಹಿಣಿ ಗೃಹಮುಚ್ಚತೆ ಅಂತ ಆವತ್ತಿಂದ ಬಂದಿರೋ ನಾರಿ ಸಂಸ್ಕಾರಗಳನ್ನು ಇವತ್ತು ನೀವುಗಳು ಇದೇ ರೀತಿಯಾಗಿ ಉಳಿಸ್ಕೊಂಡು ಹೋಗಬೇಕಾದ್ದು ನಿಮ್ಮ ಧರ್ಮ. ಈ ಆದ್ಯ ಕರ್ತವ್ಯನ ಯಾರು ಹೇಳದೇ ಇರೋದ್ರಿಂದ ಈ ರೀತಿಯಾದ ಒಂದೇ ಒಂದು ಕಾರ್ಯಕ್ರಮ ಏಕೈಕವಾಗಿ ಬೃಹತ್ ಬ್ರಹ್ಮಾಂಡದಲ್ಲೇ ಹೇಳೋದ್ರಿಂದ ನೀವುಗಳು ಇದನ್ನೆಲ್ಲ ಕಲಿತು ಆಚರಣೆಯನ್ನು ಮಾಡಿಕೊಂಡು ಸಂಸ್ಕಾರವಂತರಾಗಿರ್ತಕ್ಕಂಥದ್ದೇ ಮೊದಲನೇ ಆದ್ಯ ಕರ್ತವ್ಯ. ರಂಗೋಲಿ, ದೀಪ ದೇವರಿಗೆ, ತದನಂತರ ಅಗ್ನಿ ಪ್ರವೇಶ, ಅಗ್ನಿ ಕಾರ್ಯ. ಅದಕ್ಕೋಸ್ಕರ ಆ ಅಗ್ನಿ ಕಾರ್ಯದಲ್ಲಿ ತ್ರಿಯಗ್ನಿ ಸಂಭೂತಾಂ ಸರ್ವದೋಷ ಪ್ರಾಯಶ್ಚಿತ್ತಾಂ. ನಿಮ್ಮ ಮನೆ ಕುಟುಂಬ ಇದೇ ಸಂಸ್ಕಾರ ರೀತಿಯಾಗಿ ನಡ್ಕೊಂಡು ಜೀವನ ಪರ್ಯಂತ ಎಲ್ಲವೂ ಶುಚಿರ್ಭೂತವಾಗಿರಲಿ. ತದನಂತರ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ. ಆ ಜ್ಞಾನ ಅಭಿವೃದ್ಧಿ ಆಗೋಕ್ಕೆ ನಾವೆಲ್ಲ ಲೋಕಯಾತ್ರೆಗೆ, ಧರ್ಮ ಚೈತನ್ಯ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಆ ಧರ್ಮ ಚೈತನ್ಯ ಯಾತ್ರೆಯಲ್ಲಿ ಇನ್ನೇನು 8ನೇ ತಾರೀಕು 9ನೇ ತಾರೀಕು ಹಾವೇರಿ ದಾವಣಗೆರೆ ಹೋಗ್ತಾ ಇದ್ದೀವಿ. ಆ ಹಾವೇರಿ ದಾವಣಗೆರೆ ತಾವೇ ಖುದ್ದಾಗಿ ಬಂದು ಅಲ್ಲೇ ನಮ್ಮ ಸಂಕ್ಷಿಪ್ತದಲ್ಲಿ ವಿಶೇಷವಾಗಿ ಧರ್ಮ ಚೈತನ್ಯದಲ್ಲಿ ಯಾವ್ಯಾವ ಕಾರ್ಯವನ್ನು ಹೇಗೆ ಮಾಡಬೇಕು, ದೀಪವನ್ನು ಯಾಕೆ ಹಚ್ಚಬೇಕು, ಆ ಯಾತ್ರೆಯನ್ನು ಜಾಗೃತಿಪಡಿಸಿ ಲೋಕವನ್ನು ಸಂರಕ್ಷಣೆ ಮಾಡೋಕ್ಕೆ ಪ್ರಕೃತಿಯ ಲಯಕ್ಕೆ ಬದ್ಧವಾಗಿರಬೇಕು. ಆ ಲಯಕ್ಕೆ ಧೈರ್ಯವ ಸಾಹಸೆ ಲಕ್ಷ್ಮಿ ಅಂತ ನಾವೆಲ್ಲ ಎದುರು ನಿಂತ್ಕೊಳ್ಳೋಕ್ಕೆ ಧರ್ಮ ಮಾರ್ಗವೇ ಒಂದು. ಆ ಧರ್ಮ ಮಾರ್ಗಕ್ಕೆ ನೀವು ಎಲ್ಲ ಸಿದ್ಧರಾಗಿದ್ದೀರಾ, ನಾವು ಎಲ್ಲ ಸಿದ್ಧವಾಗಿದ್ದೀವಿ. ಏನು ಮಾಡಬೇಕು? 8, 9 ಜ್ಞಾಪಕ ಇರಲಿ. ಹಾವೇರಿ ದಾವಣಗೆರೆ ನಿಮಗೆಲ್ಲ ಶುಭವಾಗಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲವೂ ಕೇತು ದೋಷಗಳ ಪರಿಹಾರವಾಗಲಿ. ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.